ಸರ್ವಧರ್ಮ ಸಮಾನತೆಯಿಂದ ನೋಡುವ ಎಂಡಿಆರ್ ಬ್ರದರ್ಸ್ ಯುಗಾದಿ ಹಾಗೂ ಪವಿತ್ರ ರಂಜಾನ್ ಹಬ್ಬದ ಇಫ್ತಾರ್ ಕೂಟ. ಸರ್ವಧರ್ಮ ಸಮನ್ವಯ ಸಾರುವ ಹಟ್ಟಿ ಚಿನ್ನದ ಗಣಿಯ ಮದೀನಾ ಮಸೀದಿ ಕಾಕನಗರ ಹಟ್ಟಿ ಪಟ್ಟಣದಲ್ಲಿ ಮುಸ್ಲಿಂ ಸಮುದಾಯದ ಕಾಂಗ್ರೆಸ್ ಮುಖಂಡರು, ಮಾಜಿ ಎಪಿಎಂಸಿ ನಿರ್ದೇಶಕರು ಅಮ್ಜದ್ ಸೇಠ್, ಹಟ್ಟಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂತಹ ಸಂದಾನಿ ಎಂಡಿ ಅವರು ರಂಜಾನ್ ಸಮಯದಲ್ಲಿ 30 ದಿನಗಳ ಕಾಲ ಉಪವಾಸ ಆಚರಿಸುವ ಮುಸ್ಲಿಂ ಬಾಂಧವರಿಗೆ ಇಫ್ತಾರ್ ಕೂಟ ಆಯೋಜಿಸಿದ್ರು. ಅದರಂತೆ ಹಿಂದೂ ಬಾಂಧವರ ಯುಗಾದಿ ಹಬ್ಬವೂ ಸಹ ಜೊತೆಗೆ ಬಂದಿರುವುದರಿಂದ ಇಂದು ಮುಸ್ಲಿಂ ಭಾವೈಕ್ಯತೆಯಲ್ಲಿ ಏಕತೆ ಕಾಣುವಂತೆ ಹಟ್ಟಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಧರ್ಮದವರನ್ನು ಜಾತಿ ಮತ ಪಂಥವೆನ್ನದೆ ಎಲ್ಲರಿಗೂ ಆಹ್ವಾನ ನೀಡಿದರು. ಈ ಶುಭ ಸಂದರ್ಭದಲ್ಲಿ ಎಲ್ಲರೂ ಭಾಗಿಯಾಗಿ ದೂದ್ ಕುರ್ಮಾ, ಬೇವು ಬೆಲ್ಲದ ಜೊತೆಗೆ ಹೋಳಿಗೆ ತುಪ್ಪ ಹಾಗೂ ವಿವಿಧ ತರಹದ ಹಣ್ಣು ಹಂಪಲುಗಳು ಹಾಗೂ ವಿಶೇಷವಾಗಿ ಖರ್ಜೂರ ಸೇರಿದಂತೆ ಹಲವು ಖಾದ್ಯಗಳನ್ನು ಇಫ್ತಾರ್ ಕೂಟದಲ್ಲಿ ಏರ್ಪಡಿಸಲಾಗಿತ್ತು. अस्सलाम वालेकुम वरहमतुल्लाहि वबरकातुहू। आज हमारे शहर हट्टी वालों के लिए बहुत ही बड़ी खुशी की बात है कि हमारे गांव के बहुत ही माने जाने सियासी नौजवान अमजद भाई, जो हम सब के दिलों की धड़कन है, हमेशा दीनी कामों में सबसे आगे रहते हैं। माशाअल्लाह आज 27वीं रात के मौके पर अमजद भाई ने अपनी तरफ से पूरे गांव के ख़ास लोगों को जमा किया है इफ्तार पार्टी के नाम से, और हमारे मुस्लिम भाइयों के अलावा अदर्स लोगों को भी, गैर मुस्लिम भाइयों को भी जमा किया है। और एक प्यार मोहब्बत का पैगाम वो हमेशा देते हैं कि हिंदू मुस्लिम सभी भाई हैं और हमेशा इस धरती पर हम सब मिलकर रहे हैं देश में, और हमेशा आइंदा भी मिलकर रहेंगे। और आज के दिन में मुसलमानों के लिए इस्लाम की तरफ से एक पवित्र मैसेज ये दिया गया है कि मुसलमान हमेशा अपने भगवान की इबादत इस तरह करें कि वो अपने भगवान को भी खुश करें और इंसानों को भी खुश करें। मुसलमान कभी किसी इंसान को और जानवर को तकलीफ़ नहीं देता और वो खुदा को नाराज़ नहीं करता। जो मुसलमान खुदा को नाराज़ करता है, यानी लोगों को तकलीफ़ देता है, वो कभी भगवान को खुश नहीं कर सकता। आज का ये एक मैसेज है अमजद भाई के आज के इस रोज़ा इफ्तार पार्टी के नाम से मैं सभी देशवासियों को देना चाहूँगा। और आज की रात में सभी मुसलमानों से एक निवेदन करना चाहूँगा कि आज की रात में सभी लोग ज़्यादा से ज़्यादा खुदा की इबादत करें और अपने गुनाहों की माफ़ी भगवान अल्लाह के पास मांगे और अपनी ज़िंदगी को पवित्र बने। जो पाप और गुनाह के काम ज़िंदगी में हुए हैं उसको छोड़ दें और फ्यूचर की जो हमारी ज़िंदगी है उसको अच्छी बनाने और नेक बनाने की कोशिश करें। यही इस रात का मैसेज है। मैं शुक्रिया अदा करता हूँ इन दो बातों का हमें मौका दिया हमारे न्यूज़ चैनल वाले भाई ने, और सभी मुसलमान भाइयों का और खुसूसन अमजद भाई का और सभी लोगों का शुक्रिया अदा करता हूँ। अस्सलामु अलैकुम वरहमतुल्लाहि वबरकातुहू। ಇಫ್ತಾರ್ ಕೂಟದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎನ್ನದೆ ಎಲ್ಲ ಧರ್ಮೀಯರು ಪ್ರೀತಿಯ ಭೋಜನ ಸವಿದ್ರು. ವಿಶೇಷವಾಗಿ ಲಿಂಗಸ್ಕೂರು ಕ್ಷೇತ್ರದ ಮಾಜಿ ಶಾಸಕರಾದಂತಹ ಡಿಎಸ್ ಹುಲಗೇರಿ ಹಾಗೂ ಬ್ಲಾಕ್ ಅಧ್ಯಕ್ಷ ಗೋವಿಂದ ನಾಯಕ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು, ಇತರ ಪಕ್ಷಗಳ ನಾಯಕರು ಮತ್ತು ಮುಸ್ಲಿಂ ಬಾಂಧವರು ಈ ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ರು. ಯುನೈಟೆಡ್ ಮೆಥೋಡಿಸ್ಟ್ ಚರ್ಚ್ನ ರೆವರೆಂಡ್ ದೇವದನ್ ಆನಂದಪ್ಪ ಮಾತನಾಡಿ, ವಿವಿಧತೆಯಲ್ಲಿ ಏಕತೆ ಸಾರುವ ಏಕೈಕ ದೇಶ ಭಾರತ. ಇಲ್ಲಿ ಪ್ರೀತಿ ಸೌಹಾರ್ದತೆಯಿಂದ ಸಹಬಾಳ್ವೆ ಮಾಡ್ತಿರುವ ನಾವು ಯಾವುದೇ ಕಾರಣಕ್ಕೂ ಪರಸ್ಪರ ದ್ವೇಷ ಮನೋಭಾವನೆ ತೋರಬಾರದು ಎಂದು ಮಾತನಾಡಿದರು. ಈ ವೇಳೆ ಅಮ್ಜದ್ ಸೇಠ್ ಹಾಗೂ ಕುಟುಂಬದ ಸದಸ್ಯರು ಇಫ್ತಾರ್ ಕೂಟವನ್ನು ಪ್ರಾರ್ಥನೆ ಭಕ್ತಿ ಭಾವದಿಂದ ನೆರವೇರಿಸಿಕೊಟ್ರು. ಈ ಸಂದರ್ಭದಲ್ಲಿ ನರಸಪ್ಪ ಯಾದವ್, ಶಂಶುದ್ದೀನ್ ವಕೀಲರು, ಮೌಲಾಲಿ ಮಾಸ್ಟರ್, ಶಾಂತಪ್ಪ ಅನ್ವರಿ, ಎಚ್.ಎ. ಲಿಂಗಪ್ಪ, ಶ್ರೀನಿವಾಸ್ ಮಧುಶ್ರೀ, ಮೌನೇಶ್ ಕಾಕನಗರ್, ಯೋಗರಾಜ್ ದೊಡ್ಮನಿ, ಊರಿನ ಮುಖಂಡರು, ಪ್ರೀತಿ ಬಾಂಧವರು ಉಪಸ್ಥಿತರಿದ್ದರು. ವರದಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ.
ರಂಜಾನ್ ಹಬ್ಬದ ನಿಮಿತ್ತವಾಗಿ ಇವತ್ತು MD ಅಮ್ಜದ್ ಅವರು ಮತ್ತು ಸೋದರರು ಎಲ್ಲ ಕೂಡಿ ಇವತ್ತು ಇಫ್ತಾರ್ ಕೂಟವನ್ನು ಮತ್ತು ಇವತ್ತು ಒಂದು ವಿಶೇಷ ಅಂದರೆ ರಂಜಾನ ಮತ್ತು ಯುಗಾದಿ ಹಬ್ಬದ ಎರಡೂ ಒಂದು ಒಟ್ಟಿಗೆ ಮಾಡಿರುವಂಥ ಒಂದು ಇಲ್ಲಿ ಜಾತಿ ಭೇದ ಮರೆತು ಒಂದು ಒಳ್ಳೆಯ ಭಾವಾತ್ಮಕವಾಗಿ ಕೆಲಸಗಳು ಮಾಡಿದ್ದಾರೆ. ಆ ಕೆಲಸಗಳಲ್ಲಿ ಎಲ್ಲರೂ ನಾವು ಭಾಗಿಯಾಗಿದ್ದೇವೆ. ಅದೇ ರೀತಿಯಾಗಿ ಈಗಿರುವಂಥ ಫಾದರ್ ಅವರೆಲ್ಲ ಒಂದು ಮಾನವನ ಬಗ್ಗೆ ವಿವರವಾಗಿ ಹೇಳಿದರು. ಅದೇ ರೀತಿಯಾಗಿ ನಮ್ಮ ನರಸಪ್ಪ ಅವರು ಭಾಳ ಒಳ್ಳೆಯ ರೀತಿಯಾಗಿ ಒಂದು ಆತ್ಮದ ಬಗ್ಗೆ ಅವರ ಗೌರವವನ್ನು ಒಂದು ಒಳ್ಳೆ ಚೆನ್ನಾಗಿ ಹೇಳಿದರು. ಆ ರೀತಿಯಾಗಿ ನಾವು ನೀವು ಕೂಡ್ಕೊಂಡು ಎಲ್ಲರೂ ಕೂಡ್ಕೊಂಡು ಇವತ್ತು ಈ ರಂಜಾನ್ ಹಬ್ಬನ ಆಚರಿಸಿ ಮುಂದಿನ ದಿನಮಾನದಲ್ಲಿ ಪೀಳಿಗೆಗಳಿಗೆ ನಾವೆಲ್ಲರೂ ಮಾದರಿಯಾಗಿ ಒಳ್ಳೆ ರೀತಿಯಾಗಿ ಸಂದೇಶನ ನೀಡಬೇಕಂತ ತಿಳ್ಕೊಂಡು ಹೇಳಿ ತಮ್ಮೆಲ್ಲರಿಗೂ ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಸೋದರರಿಗೆ ಮೊದಲು ಶುಭ ಕೋರುತ್ತಾ ರಂಜಾನ್ ಹಬ್ಬ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಎರಡು ಹಬ್ಬಗಳ ಸಮ್ಮಿಲನವನ್ನು ಮಾಡಿಕೊಂಡು ಎರಡು ಸಮಾಜವನ್ನು ಒಟ್ಟುಗೂಡಿಸಿಕೊಂಡು ಸಹಬಾಳ್ವೆಯಿಂದ ಮುನ್ನಡೆಯೋಣ ಅನ್ನೋಂಥ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು MDR ಸನ್ಸ್ ಅವರ ಒಕ್ಕೂಟ ಮತ್ತು ಸ್ನೇಹಿತರ ಬಳಗ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅದಕ್ಕೆ ಮೊದಲು ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಲ್ಲಿ ರಂಜಾನ್ ಹಬ್ಬ ಅಂತಂದರೆ ಒಂದು ವಿಶೇಷವಾದ ಹಬ್ಬ. ವರ್ಷದಲ್ಲಿ 12 ತಿಂಗಳಿರುತ್ತೆ, ತಮಗೆಲ್ಲ ಗೊತ್ತಿದೆ. ಇಲ್ಲಿ ಇಸ್ಲಾಂನಲ್ಲಿ 2 ಭಾಗ ಮಾಡ್ತೀವಿ ನಾವು, 6 ತಿಂಗಳ. ಅದರಲ್ಲಿ ಮತ್ತೊಂದು 3 ತಿಂಗಳದ ಒಂದು ಭಾಗವಾಗಿ ವಿಶೇಷವಾಗಿ ರಂಜಾನ್ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಇಲ್ಲಿ ರಂಜಾನ್ ಅಂದ್ರೆ ಏನು? ರಂಜಾನ್ ಅಂತಂದ್ರೆ ಸುಡೋದು ಅಂತ ಅರ್ಥ. ಇಲ್ಲಿ ನಾವು ಮಾಡಿದ ಪಾಪಗಳನ್ನ ಕರ್ಮಗಳನ್ನ ಸುಟ್ಟು ಹಾಕುವುದು, ಪರಿಶುದ್ಧತೆ ಹೊಂದುವುದು, ಪರಿಪಕ್ವತೆಯನ್ನು ಹೊಂದುವುದು ಅಂತ ಅರ್ಥ ಆಗ್ತದೆ. ದೇವರು ಭೂಮಿಯನ್ನ ಸೃಷ್ಟಿ ಮಾಡಿದಾಗ ಅಲ್ಲಾಹ್ ಹೇಳ್ತಾನೆ, ನಾನು ನನ್ನ ಅನುಯಾಯಿಗಳನ್ನ ಸೃಷ್ಟಿ ಮಾಡೋ ಜೊತೆಗೆ ಮನುಷ್ಯನನ್ನು ಸೃಷ್ಟಿ ಮಾಡ್ತೀನಿ ಅಂತ. ಇಲ್ಲಿ ಅನುಯಾಯಿಗಳು ಅಂದ್ರೆ ಯಾರು ಅಂದ್ರೆ ಅವರಿಗೆ ಹಸುವಿಲ್ಲ, ಅವರಿಗೆ ಯಾವುದೇ ಆಸೆಗಳಿಲ್ಲ, 24 ಗಂಟೆನೂ ಜೀವಿತ ಅವಧಿ ಇರೋವರೆಗೂ ದೇವರ ಧ್ಯಾನವನ್ನ ಮಾಡತಕ್ಕಂಥ ವ್ಯಕ್ತಿಗಳು. ಆತ್ಮೀಯ ಸ್ನೇಹಿತರೆ, ಬಹಳ ಒಂದು ಅದ್ಭುತವಾದಂತಹ ಒಂದು ಸಮಯ. ಈ ಒಂದು ಸುಸಂಯಮವನ್ನು ಸೃಷ್ಟಿಸಿದಂತಹ ಆ ದಯಾಮಯ ಭಗವಂತನಿಗೆ ಪ್ರಪ್ರಥಮವಾಗಿ ನಮ್ಮ ಹೃದಯಾಂತರಾಳದ ಆರಾಧನೆ, ನಮನ, ಸ್ತುತಿಗಳನ್ನು ಸಲ್ಲಿಸ್ತೇವೆ. ಹಾಗೆ ಇಲ್ಲಿ ಬಂದಿರುವಂತಹ ಸರ್ವರನ್ನು ವಂದಿಸಿ ಎಲ್ಲರಿಗೂ ದೇವರು ಮನಶಾಂತಿಯನ್ನು, ಸಂತೃಪ್ತಿಯನ್ನು, ಸಮೃದ್ಧಿಯನ್ನು ದಯಪಾಲಿಸಲಿ. ಏಕೆಂದರೆ ನಾವೆಲ್ಲರೂ ಮಾನವರು. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಮ್ಮೆಲ್ಲರಿಗೆ ರಂಜಾನ್, ಯುಗಾದಿ ಹಾಗೂ ಕ್ರೈಸ್ತ ಬಾಂಧವರು ಆಚರಿಸುವಂಥ ಉಪವಾಸ ದಿವಸಗಳು, 40 ದಿವಸಗಳ ಉಪವಾಸ ಪ್ರಾರ್ಥನಾ ಕೂಟಗಳ ಶುಭಾಶಯಗಳನ್ನು ನಾನು ಕೋರುವವನಾಗಿದ್ದೇನೆ. ಮನುಷ್ಯನು ದೇವರನ್ನು ಆರಾಧಿಸುವಂಥ ಉದ್ದೇಶವೇನೆಂದರೆ ಶಾಂತಿ, ಸಮಾಧಾನ, ನೆಮ್ಮದಿ, ಸಹಬಾಳ್ವೆಯ ಬದುಕನ್ನು ಜೀವಿಸಲಿಕ್ಕಾಗಿ. ದೇವನೊಬ್ಬ, ನಾಮ ಹಲವು. ನಾವು ನಮ್ಮದೇ ಆದ ರೀತಿಯಲ್ಲಿ ನಾವು ಧಾರ್ಮಿಕ ಆಚರಣೆಗಳನ್ನು ಅನುಸರಿಸುವಾಗಲೂ ನಮ್ಮ ಮನಸ್ಸಿನಲ್ಲಿರುವಂಥ ಭಕ್ತಿ ಯಾವ ರೀತಿಯಲ್ಲಿ ನಮ್ಮನ್ನು ದೇವರ ಸನ್ನಿಧಾನಕ್ಕೆ ನಡೆಸ್ತದೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯ. ಈ ದಿವಸದಲ್ಲಿ ಮುಸಲ್ಮಾನ್ ಬಾಂಧವರು ಶ್ರೀಯುತ ಅಮ್ಜದ್ ಸೇಠ್ ಅವರ ಕುಟುಂಬದ ಪರವಾಗಿ ಇಫ್ತಿಯಾರ್ ಕೂಟದಲ್ಲಿ ಸರ್ವಧರ್ಮೀಯರನ್ನು ಸ್ವಾಗತಿಸುತ್ತಿರುವಂಥದ್ದು ಬಹಳ ಸಂತೋಷ ಪಡುವಂಥ ವಿಷಯ. ಉಪವಾಸದ ಉದ್ದೇಶವೇನು? ಉಪವಾಸ ಅಂದರೆ, ಉಪ ಅಂದರೆ ಸಮೀಪ, ವಾಸ ಅಂದರೆ ಧ್ಯಾನ. ದೇವರ ಸಮೀಪದಲ್ಲಿ ಕುಳಿತುಕೊಂಡು ವಾಸ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು ಉಪವಾಸ ದಿವಸಗಳ ಒಂದು ಉದ್ದೇಶವಾಗಿದೆ. ಮುಸಲ್ಮಾನ್ ಬಾಂಧವರು 30 ದಿವಸಗಳು ರೋಜಾ ಮಾಡ್ತಾರೆ. ಕ್ರೈಸ್ತ ಬಾಂಧವರು 40 ದಿವಸಗಳು ಉಪವಾಸ ಮಾಡ್ತಾರೆ. ಹಾಗಾದರೆ ಯಾಕೆ ಉಪವಾಸ ಮಾಡ್ತಾರೆ? ಉಪವಾಸದ ಅರ್ಥ ಏನಂದರೆ, ನಮ್ಮ ಜೀವಿತದಲ್ಲಿ ತಿಳಿದು ತಿಳಿಯದೆಯೋ ಮಾಡಿರುವಂಥ ತಪ್ಪು, ಪಾಪ, ಅಪರಾಧಗಳಿಗಾಗಿ ಭಗವಂತನನ್ನು, ದೇವರನ್ನು ಮರೆ ಹೋಗುತ್ತಾ ಪಶ್ಚಾತ್ತಾಪ ಪಡುವಂಥ ಒಂದು ಸಂಕೇತ ಉಪವಾಸ.
ಇಂದು ರಂಜಾನ್ ಹಬ್ಬದ 26ನೆಯ ರೋಜಾ ಬಹಳ ಪವಿತ್ರವಾದ ರೋಜಾ. ಇಸ್ಲಾಂ ಧರ್ಮದಲ್ಲಿ ಈ ರಂಜಾನ್ ತಿಂಗಳ ಬಹಳ ಪವಿತ್ರವಾದ ತಿಂಗಳು. ಈ ಇಡೀ ಒಂದು ವರ್ಷದಲ್ಲಿ 11 ತಿಂಗಳ ಪ್ರತಿಯೊಬ್ಬ ಮುಸಲ್ಮಾನನು ಪರಿಶ್ರಮದಿಂದ ದುಡಿದು ಈ ಒಂದು ತಿಂಗಳಲ್ಲಿ ತನ್ನ ಪರಿಶ್ರಮದಿಂದ ಬಂದಂಥ ಹಣದಲ್ಲಿ ತನ್ನ ಪವಿತ್ರವಾದ ಈ ರಂಜಾನ್ ಹಬ್ಬದಲ್ಲಿ ಎಲ್ಲವನ್ನು ಹಣವನ್ನು ವೆಚ್ಚ ಮಾಡಬೇಕು. ಅದರ ಜೊತೆಗೆ ತನ್ನ ಅಕ್ಕಪಕ್ಕದಲ್ಲಿರೋರಿಗೆ ಹಾಗೂ ಬಡವರಿಗೆ ದಾನ ಧರ್ಮ ಮಾಡಬೇಕು. ಇದು ಇಸ್ಲಾಂ ಧರ್ಮದ ಪವಿತ್ರವಾದ ಸಿದ್ಧಾಂತ ತತ್ವ. ಅದರ ಜೊತೆಗೆ ಇಂದು ನಮ್ಮ ಈ ಮದೀನಾ ಮಸ್ಜಿದ್ದಲ್ಲಿ ನಮ್ಮ ಅಮ್ಜದ್ ಸೇಠ್ ಇವರು ಸರ್ವಧರ್ಮೀಯರನ್ನು ಕರೆದು ಇಫ್ತಾರ್ ಕೂಟವನ್ನು ಹಮ್ಮಿಕೊಂಡಿದ್ದಾರೆ. ಇಂದಿನ ಇಫ್ತಾರ್ ಕೂಟದಲ್ಲಿ ನಮ್ಮ ಎಲ್ಲ ಸಮುದಾಯದ ಗುರುಗಳು ಸಹ ಇವತ್ತು ಸೇರಲಿದ್ದಾರೆ. ಅವರೆಲ್ಲರೂ ಸೇರಿ ಈ ಪವಿತ್ರ ರಂಜಾನದ ಇಫ್ತಾರ್ ಕೂಟವನ್ನು ಯಶಸ್ವಿಗೊಳಿಸಲಿದ್ದಾರೆ. ಅದರ ಜೊತೆಗೆ ಇಸ್ಲಾಂ ಧರ್ಮವು 5 ತತ್ವದ ಮೇಲೆ ಇಸ್ಲಾಂ ಧರ್ಮವು ಆಧಾರವಾಗಿ ನಿಂತಿದೆ. ಮೊದಲನೇದಾಗಿ ಕಲ್ಮಾ, ಎರಡನೇದಾಗಿ ನಮಾಜ್, ಮೂರನೇದಾಗಿ ರೋಜಾ, ಚೌಥಾ ಜಕಾತ್, 5ವಾ ಹಜ್. ಈ 5 ತತ್ವದ ಮೇಲೆ ಇಸ್ಲಾಂ ಧರ್ಮ ಆಧಾರಿತವಾಗಿದೆ. ಅದರ ಜೊತೆಗೆ ಇಂದಿನ ಈ ಇಫ್ತಾರ್ ಕೂಟ ಎಲ್ಲ ಸಮುದಾಯ ಜನರು ಸೇರಿ ನಾವು ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ, ಮಮತೆಯಿಂದ ಇವತ್ತು ಅಮ್ಜದ್ ಸೇಠ್ ಅವರು ಹಮ್ಮಿಕೊಂಡಿದ್ದಾರೆ. ಈ ಇಫ್ತಾರ್ ಕೂಟವನ್ನು ಆಚರಣೆಯನ್ನು ಮದೀನಾ ಮಸ್ಜಿದ್ದಲ್ಲಿ ಮಾಡ್ತಾ ಇದ್ದೇವೆ. अस्सलामु अलैकुम रहमतुल्लाहि व बरकातहू नहमदहू व नसल्ली अला रसूलिहिल करीम अम्मा बाद क़ाल अल्लाह ताला फ़िल क़ुरानिल हकीम इन्नल्लाह व मलाइकतहू युसल्लूना अलन नबी या अय्युहल्लज़ीना आमनू सल्लु अलैहि व सल्लिमू तस्लीमा अल्लाहुम्मा सल्लि अला सय्यिदिना शफ़ीअ नबीना मौलाना मुहम्मद व अला आलि मुहम्मदिन बारिक वसल्लिम। मोहतरम हाज़रीन किराम और तमाम अहले खैर हज़रात से मैं इस बात की गुजारिश करता हूँ कि ये जो आज का मुबारक दिन है, ये लैलतुल क़द्र है। इंशाअल्लाह अल्लाह तबारक व तआला हम तमाम को जो है अपनी बाबरकत रहमतों से, फजीलतों से जो है हमें नवाजेगा। अल्लाह तबारक व तआला से दुआ है कि अल्लाह तबारक व तआला हम सबकी मग़फ़िरत फरमाए। वाखिर दावाना अल्हम्दुलिल्लाहि रब्बिल आलमीन। ಮತ್ತು ಇಸ್ಲಾಂ ಧರ್ಮದ ಬಂಧುಗಳಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಮತ್ತು ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮ MDR ಕುಟುಂಬದ ವತಿಯಿಂದ ಒಂದು ಪವಿತ್ರ ಸ್ಥಾನವಾದಂಥ ಮಸ್ಜಿದ್ನಲ್ಲಿ ಇಫ್ತಾರ್ ಕೂಟವನ್ನು ಮತ್ತು ಔತಣ ಕೂಟವನ್ನು ಹಮ್ಮಿಕೊಂಡ ಕಾರಣ ಈ ಇಫ್ತಾರ್ ಕೂಟ ಮತ್ತು ಈ ಔತಣ ಕೂಟ ಯುಗಾದಿ ಮತ್ತು ರಂಜಾನ್ ಯಾವುದೇ ಧರ್ಮದ ಒಂದು ನೀತಿ ರಿವಾಜುಗಳು ಇರಬೇಕಾದ್ರೆ ಒಂದು ಸಮನ್ವಯ, ಸೌಹಾರ್ದಯುತ ಮತ್ತು ಬಂಧುತ್ವ ಬೇಕು, ಸ್ನೇಹ ಸಂಬಂಧಗಳು ಬೇಕು. ಯಾಕಂದರೆ ನಾಮ ಹಲವು, ದೇವರು ಒಬ್ಬನೇ. अस्सलामु अलैकुम रहमतुल्लाहि व बरकातुहू। अल्हम्दुलिल्लाह, ये माह मुबारक का रमज़ान का महीना है और इस महीने की सबसे अजीम और सबसे बेहतरीन आज 27 की तारीख़ है, यानी कि शब क़द्र की रात है। क्योंकि ये मुसलमानों के लिए बहुत अजीम ही रात और बहुत मुक़द्दस रात है। इस महीने की जो फजीलत है 1000 महीनों से भी बढ़कर है। इसीलिए अल्लाह के रसूल सल्लल्लाहु अलैहि वसल्लम ने इरशाद फरमाया कि शब क़द्र की रात हज़ारों महीनों से बढ़कर रात है। इस रात के अंदर जो इंसान इबादत करता है और अल्लाह को राज़ी करता है, अल्लाह ताला उसके सारे गुनाहों को माफ़ फरमाते हैं और मग़फ़िरत के फ़ैसले करते हैं। I can hear the demons call when they do what they do, and now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get through. Cause I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. Sometimes I feel like all
is lost, but I know it's not true. I wanna put up all my walls cause I'm not in the mood, but then I cut myself off from the rest of the room. I know that time can heal it all if you're patient and soon it can all be worth it, all the searching. Pain is never really permanent, but damn it hurts, man. I could feel all of the turbulence and it's concerning. I've been searching for a purpose, I hope it's worth it. This society is really trying me. Ain't no hide and seek, I hide to be far from anxiety. I need my space, I need my privacy. I need some silence, please, you're all too loud. You don't speak quietly, opinions violently thrown across every surface. It makes me nervous. Is the world honestly burning? That's all I'm learning. Hope that we can make a turn and start reversing all our minds and put the work in. We got some work, man. I can hear the demons call when they do what they do, and now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get through. Cause I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through. Gotta get through this, life is a nuisance, tie up some loose ends. I try to be human, find a solution, my evolution. A place like this, it didn't exist, we made it like this. So you can go pick the bad or the good, got a glass halfway. I know, it's easier to hide than just to lay low. Not everyone in life has got a halo. I'm standing in the red inside a payphone, just wanna break, no. I'm not gonna give in, take a last shot, Michael J. Win. No, I'm not a robot, I'm in my own skin. Never get lost when thoughts pull you in. I miss the old you, we died with a purpose. All the energy around me felt nervous, scared I would pop out fast to the surface. Had to cut it off before you made me worthless. Torn apart, I've been torn and scarred. I had a given art, but now I'm thinking smart. I'm keeping up my guard, I'm hiding every card. A royal flush of bluff, you never know what's hard. With a back to the mat, gonna see where I'm at. I'ma fight like I'm mad, I'ma be something that they can never be me. Nice try, but they'll see I achieve everything while they stay salty. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.